ವಂದಿಸುತ್ತಾ ನಮ್ಮ ಧ್ಯಾನಕ್ಕಾಗಿ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ ವಾಕ್ಯವನ್ನ 7ರಿಂದ ನಾವು ಓದುವುದನ್ನು ಕೇಳಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 7ನೇ ವಾಕ್ಯದಿಂದ 14 ವಾಕ್ಯಗಳು. ನಾನು ಓದ್ತೇನೆ, ದಯಮಾಡಿ ಕೇಳಿಸ್ಕೊಳ್ಳಿ. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಗಳಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು. ಅವರು ಹೊಸ ಹಾಡನ್ನು ಆಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿ ಯಾಜಕರನ್ನಾಗಿ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಇದಲ್ಲದೆ ಆಕಾಶದಲ್ಲಿಯೂ, ಭೂಮಿಯ ಮೇಲೆಯೂ, ಭೂಮಿಯ ಕೆಳಗೆಯೂ, ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮಿ, ಆಕಾಶ, ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನ ಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದೆನು. ಆಗ 4 ಜೀವಿಗಳು ಆಮೆನ್ ಎಂದವು ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು. ಓದಿದಂಥ ವಾಕ್ಯ ಭಾಗವನ್ನು, ಓದಲಿರುವ ಉಳಿದ ವಾಕ್ಯ ಭಾಗಗಳನ್ನು ಕರ್ತನು ತಾನೇ ಆಶೀರ್ವದಿಸಿಕೊಡಲಿ. ಜೀವಿಸುವ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ದಿನದ ಧ್ಯಾನದಲ್ಲೂ ಕೂಡ ನಾವು 5ನೇ ಅಧ್ಯಾಯವನ್ನ ಧ್ಯಾನಿಸುತ್ತಾ ಬಂದಿದ್ದೇವೆ. ಸುರುಳಿಯನ್ನು ಮತ್ತು 7 ಮುದ್ರೆಗಳನ್ನು ಕುರಿತಾಗಿ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಕಳೆದ ದಿನದ ಧ್ಯಾನದಲ್ಲಿ ಯಜ್ಞದ ಕುರಿಮರಿಯನ್ನು ಕುರಿತು, ಅದರ ಕ್ಲುಪ್ತವಾಗಿಯೂ ಆತನ ಬಲಿದಾನವನ್ನು ಕುರಿತು ನಾವು ಧ್ಯಾನಿಸಿದ್ದನ್ನ ನೆನಪು ಮಾಡಿಕೊಳ್ಳ್ರಿ. 7ನೇ ವಾಕ್ಯಕ್ಕೆ ಬರುವಾಗ, ತಂದೆಯಾದ ದೇವರ ಹಸ್ತದೊಳಗಿಂದ ಕರ್ತನಾದ ಯೇಸು ಕ್ರಿಸ್ತನು ಆ ಸುರುಳಿಯನ್ನು ತೆಗೆದುಕೊಂಡಾಗ ತತ್ಕ್ಷಣ ಜರುಗಿದಂತ ಒಂದು ಘಟನೆಯನ್ನು ಕುರಿತು 8ನೇ ವಾಕ್ಯದಿಂದ ನಾವು ಓದುವಂತವರಾಗಿದ್ದೇವೆ. ಆ ಸುರುಳಿಯನ್ನ ಕರ್ತನಾದ ಯೇಸು ಕ್ರಿಸ್ತನು ತೆಗೆದುಕೊಂಡಾಗ ಇಡೀ ಪರಲೋಕ ಆರಾಧನೆಯಿಂದಲೂ, ಉತ್ಸಾಹ ಧ್ವನಿಯಿಂದಲೂ, ಜಯಘೋಷದಿಂದಲೂ ತುಂಬುವುದನ್ನು ಕುರಿತು ಈ ವಾಕ್ಯ ಭಾಗ ವರ್ಣಿಸುತ್ತದೆ. ನಿಮ್ಮ ವಾಕ್ಯವನ್ನ ಸತ್ಯವೇದವನ್ನ ನೀವು ಗಮನಿಸುವುದಾದರೆ 8ನೇ ವಾಕ್ಯವನ್ನ ನಾವು ಈ ರೀತಿಯಾಗಿ ನೋಡುತ್ತೇವೆ. ತೆಗೆದುಕೊಂಡಾಗ, ಸೊ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸೊ ಕರ್ತನಾದ ಯೇಸು ಕ್ರಿಸ್ತನು ಸುರುಳಿಯನ್ನ ತಂದೆಯಾದ ದೇವರ ಹಸ್ತದಲ್ಲಿಂದ ತೆಗೆದುಕೊಳ್ಳುವಾಗ ಅದರ ಅರ್ಥ ಏನು? ಇನ್ನು ಮುಂದೆ ಆತನು ಈ ಭೂಲೋಕಕ್ಕೆ, ಸರ್ವಲೋಕಕ್ಕೆ, ಸಮಸ್ತಕ್ಕೂ ಒಡೆಯನು ಎಂಬುದಾಗಿ ಅದು ಮಾತನಾಡುವಂಥದ್ದಾಗಿದೆ. ಎರಡನೇದಾಗಿ, ನಾನು ಕಳೆದ ಧ್ಯಾನದಲ್ಲೂ ನಿಮಗೆ ತಿಳಿಸಿದೆ, ಟೈಟಲ್ ಡೀಡ್, ಈ ನಾಮಪತ್ರ ಅಥವಾ ಈ ಒಂದು ಹಕ್ಕುಪತ್ರ ಎಂಬುದಾಗಿ ನಾವು ಕರೆಯಬಹುದು.
ಈ ಸಮಸ್ತಕ್ಕೂ ಕರ್ತನಾದ ಯೇಸು ಕ್ರಿಸ್ತನು ಒಡೆಯನು ಎಂಬತಕ್ಕಂಥ ಹಕ್ಕುಪತ್ರವನ್ನ ಆತನ ತಂದೆಯಾದ ದೇವರಿಂದ ಹೊಂದಿಕೊಂಡಾಗ, ಪಡೆದುಕೊಂಡಾಗ ಪ್ರತಿಕ್ರಿಯೆಯನ್ನ ನಾವು ನೋಡ್ತೀವಿ. ದ ರೆಸ್ಪಾನ್ಸಿವ್ ಆಫ್ ದ ಕ್ರಿಯೇಚರ್ಸ್ ಅಂಡ್ ಆಲ್ಸೋ the 24 elders and angels and the people in on earth, under the earth and the heaven, all the creation. So ಪ್ರಿಯರೇ, ಇವರೆಲ್ಲರೂ ಕೂಡ ಈ ವಾಕ್ಯ ಭಾಗದಲ್ಲಿ ಆರಾಧಿಸುವುದನ್ನು ಕುರಿತು ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಮತ್ತು ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವ ಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಯು ಇತ್ತು ಎಂಬುದಾಗಿ ಈ ಒಂದು ಆರಾಧನೆಯಲ್ಲಿ ನಾವುಗಳು ಗಮನಿಸುವಂತವರಾಗಿದ್ದೇವೆ. ದೇವರು ಆರಾಧನೆಗೆ ಪ್ರಾಮುಖ್ಯತೆಯನ್ನು ಕೊಡುವುದನ್ನ ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸಬಹುದು. 9ನೇ ವಾಕ್ಯದಲ್ಲಿ ನಾವುಗಳು ಓದುವಾಗ ಅವರು ಹೊಸ ಹಾಡನ್ನ ಹಾಡಿದರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಕೀರ್ತನೆ 40ನೇ ಅಧ್ಯಾಯದಲ್ಲೂ ಕೂಡ ನಾವು ಓದ್ತೇವೆ, ಎನ್ನ ಬಾಯೊಳ್ ಹೊಸ ಹಾಡು ಕರ್ತನು ತಾನೇ ಹುಟ್ಟಿಸಿದ ಎಂಬ ಹಾಡನ್ನು ಕೂಡ ನಾವು ಅನೇಕ ರೀತಿಯಲ್ಲಿ ಬಹಳವಾಗಿ ಹಾಡನ್ನ ನಾವು ಹಾಡಿದ್ದನ್ನ ನೆನಪು ಮಾಡಿಕೊಳ್ಳ್ರಿ. ಈ ಒಂದು ವಾಕ್ಯ ಭಾಗದಿಂದ ತೆಗೆದಂತ ಒಂದು ಭಾಗ ಪ್ರೇಸ್ ಪದ ಎಂಬುದಾಗಿ ಕೂಡ ನಾವು ಕರೆಯಬಹುದು. ಹಲವಾರು ಸತ್ಯವೇದದ ವಾಕ್ಯ ಭಾಗ ಹೊಸ ಹಾಡನ್ನ ಕುರಿತು ಅದು ಮಾತನಾಡುವಂತದ್ದಾಗಿದೆ. ಈ ವಾಕ್ಯವನ್ನ ನೀವು ಗಮನಿಸುವಾಗ ಅವರು ಮಾಡುವಂತ ಆ ಒಂದು ಹಾಡಿನಲ್ಲಿ, ಅವರ ಆರಾಧನೆಯಲ್ಲಿ ಅಡಕವಾಗಿರತಕ್ಕಂಥ ಆತ್ಮೀಯ ಪಾಠಗಳು ಅಥವಾ ಆತ್ಮೀಯ ಆರಾಧನೆಯ ಸಾರಾಂಶ ಏನೆಂಬುದಾಗಿ ನೋಡುವಾಗ 9ನೇ ವಾಕ್ಯ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಆರಾಧಿಸುತ್ತಿದ್ದಾರೆ. 2ನೇದಾಗಿ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಎಂಬುದಾಗಿ ದೇವರನ್ನ ಆರಾಧಿಸುತ್ತಿದ್ದಾರೆ. ಅನೇಕರು ಈ ಒಂದು ವಾಕ್ಯದ ಮೇಲೆ ಹಾಡುಗಳನ್ನ ರಚಿಸಿದ್ದಾರೆ. ನೀವು ನಾನು ಕೂಡ ಅಂತ ಹಾಡುಗಳನ್ನ ಹಾಡುತ್ತಿದ್ದೇವೆ ಮತ್ತು ದೇವರ ನಾಮವನ್ನ ಮಹಿಮೆ ಪಡಿಸುತ್ತಿದ್ದೇವೆ. ನನ್ನ ಹಳೆ ಮನೆಯಲ್ಲಿ ನಾನು ಹುಟ್ಟಿ ಬೆಳೆದಂತ ಸ್ಥಳ ಗೋರಿಪಾಳ್ಯ ಎಂಬುದಾಗಿ ಮೈಸೂರು ರೋಡ್ ಸಮೀಪ ಇದೆ. ಸೊ ಆ ಒಂದು ಸ್ಥಳದಲ್ಲಿ ನಾವು ವಾಸ ಮಾಡುತ್ತಿರುವಾಗ, ನಾನು ರಕ್ಷಣೆ ಹೊಂದಿದ ದಿನಗಳಲ್ಲಿ ನನ್ನ ಸಭೆಯವರು, ಎರ್ಮೋನ್ ಆರಾಧನೆ ಮಂದಿರ, ಚಿನ್ನಪ್ಪ ಗಾರ್ಡನ್ ಸಭೆಯವರು ಆ ಒಂದು ನನ್ನ ಮನೆಯ ಸುತ್ತಮುತ್ತಲು ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಅವರು ಯೋಜನೆಯನ್ನ ಮಾಡಿಕೊಂಡರು. ಆ ದಿನಗಳಲ್ಲಿ ಸುವಾರ್ತೆಯನ್ನ ಪ್ರತಿ ಭಾನುವಾರ ಆರಾಧನೆ ಮುಗಿದ ನಂತರ ಸಭೆಯಾಗಿ ನಾವು ವಾಹನದಲ್ಲಿ ಹೋಗುತ್ತಿದ್ದೆವು, ಸುವಾರ್ತೆಯನ್ನ ಸಾರುತ್ತಿದ್ದೆವು. ಸುವಾರ್ತೆಯ ನಂತರ ನಾವು ನಮ್ಮ ಮನೆಗಳಿಗೆ ಹೋಗುತ್ತಿದ್ದೆವು. ಈ ರೀತಿಯಾಗಿ ಭಾನುವಾರದ ಆರಾಧನೆಯ ಸೇವೆ ಪರಿಚಯವನ್ನ ಆ ದಿನವನ್ನ ನಾವು ಕಳೆಯುತ್ತಿದ್ದೆವು, ಮಾಡುತ್ತಿದ್ದೆವು. ಆ ರೀತಿಯಾಗಿ ಸುವಾರ್ತೆಯನ್ನ ಸಾರುತ್ತಿರುವಾಗ ಆಸ್ಟ್ರೇಲಿಯಾದಿಂದ ಆರಾಧನೆಗೆಂದು ಆ ದಿನ ಆಸ್ಟ್ರೇಲಿಯಾ ದೇಶದ ನಿವಾಸಿ ಸಭೆಗೆ ಬಂದಿದ್ದರು. ಈ ರೀತಿಯಾಗಿ ಸುವಾರ್ತೆ ಸಾರಲ್ಪಡುತ್ತದೆ ಎಂಬುದಾಗಿ ಕೇಳಿದಾಗ ಅವರು ಈ ಒಂದು ಸುವಾರ್ತೆ ಸೇವೆಯನ್ನ ಮಾಡಲು ನಾನು ಸಹ ಬರುತ್ತೇನೆ ಎಂಬುದಾಗಿ ನಮ್ಮ ಮನೆಗೆ ಬಂದರು. ನಮ್ಮ ಬೀದಿ, ನಾನು ಇದ್ದಂತ ಪ್ರತಿ ಒಂದು ರಸ್ತೆಗಳಲ್ಲಿ ಅವರು ನಮ್ಮೊಂದಿಗೆ ಬಂದು ಸುವಾರ್ತೆಯನ್ನ ಸಾರಿದರು. ನನಗೆ ನೆನಪಾದಂತ ಅವರ ಸಾರಿದಂತ ಸುವಾರ್ತೆ ನನಗೆ ಇನ್ನೂ ಜ್ಞಾಪಕವಿದೆ. ಅವರು ತಮ್ಮ ಸುವಾರ್ತೆಯಲ್ಲಿ, ನಾನು ಆಸ್ಟ್ರೇಲಿಯಾದಿಂದ ಬಂದಿದ್ದೇನೆ, ದೇವರನ್ನ ಆರಾಧಿಸುತ್ತಿದ್ದೇನೆ, ಭಾರತ ದೇಶದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಗೆ ನಾನು ಕರ್ತನನ್ನ ಆರಾಧಿಸುತ್ತಿದ್ದೇನೆ, ಇದು ಹೇಗೆ ಸಾಧ್ಯ ಎಂಬುದಾಗಿ ಅವರು ವಿವರಣೆಯನ್ನ ಕೊಡುತ್ತಾ, ಯೇಸು ಕ್ರಿಸ್ತನ ರಕ್ತದಿಂದ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳ ಜೊತೆಗೆ
ನಾನು ಕೂಡ ಒಂದು ಅಂಗವಾಗಿದ್ದೇನೆ, ಸಭೆಯಾಗಿದ್ದೇನೆ, ಒಂದು ದೇಹವಾಗಿದ್ದೇನೆ ಎಂಬುದಾಗಿ ಸುವಾರ್ತೆಯಲ್ಲಿ ಸಾರಲು ತೊಡಗಿದರು. ಆ ಒಂದು ವಾಕ್ಯ, ಈ ವಾಕ್ಯ ಭಾಗವನ್ನು ನೀವು ಓದುವಾಗ 9ನೇ ವಾಕ್ಯದ 2ನೇ ಭಾಗ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ. ಹೌದು ಪ್ರಿಯ ಸೋದರ ಸೋದರಿಯರೇ, ನೀವು ಬೆಳಗಾವಿಯಲ್ಲಿದ್ದೀರಿ. ಬಹಳ ಭಾರತ ದೇಶದ, ಕರ್ನಾಟಕ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ನೀವು ಇದ್ದೀರಿ. ನೀವು ನಾನು ಹೇಗೆ ದೇವರ ಮಕ್ಕಳಾಗಿದ್ದೇವೆ ಆದೆವು? ಆತನ ರಕ್ತದಿಂದ, ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನೀವು ನಾನು ದೇವರ ಮಕ್ಕಳಾದೆವು. ಯೋಹನ 1ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನನ್ನು ತನ್ನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಾವು ದೇವರ ಮಕ್ಕಳಾದಂತ ನಾವು ದೇವರ ವಾಕ್ಯವನ್ನ ಗಮನಿಸಿರಿ. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಳ್ಳಿ. ಕರ್ತನಾದ ಯೇಸು ಕ್ರಿಸ್ತನು ತಮಿಳು ಭಾಷೆ ಮಾತೃಭಾಷೆ ತಮಿಳು ಮಾತನಾಡುವ ನನ್ನನ್ನು, ಕನ್ನಡ ಭಾಷೆ ಮಾತನಾಡುವ ನಿಮ್ಮನ್ನು, ತೆಲುಗು ಭಾಷೆ ಮಾತನಾಡುವಂತ ಹಲವರನ್ನು, ಆಂಗ್ಲ ಭಾಷೆ ಮಾತನಾಡುವವರನ್ನು, ಮರಾಠಿ ಭಾಷೆ ಮಾತನಾಡುವವರನ್ನ, ಹಿಂದಿ ಭಾಷೆ ಮಾತನಾಡುವವರನ್ನ, ಉರ್ದು ಭಾಷೆ ಮಾತನಾಡುವವರನ್ನ, ನೀವು ಯಾವುದೇ ಭಾಷೆಯನ್ನ ತೆಗೆದುಕೊಳ್ಳಿರಿ, ಹಲವಾರು ಭಾಷೆಗಳನ್ನ ಮಾತನಾಡುವಂತ ನಮ್ಮೆಲ್ಲರನ್ನು ಕೂಡ ಆತನು ಈ ವಾಕ್ಯದ ಬೆಳಕಿನಲ್ಲಿ ಆತನು ತನ್ನ ಮಕ್ಕಳಿಗೋಸ್ಕರವಾಗಿ ಆರಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ ವಾಕ್ಯವನ್ನ ಓದುವಾಗ ಅದರ ಆತ್ಮೀಯ ಅರ್ಥಗಳನ್ನ ನಾವು ಗ್ರಹಿಸಿಕೊಳ್ಳುವಾಗ ನಮಗೆ ಬಹಳ ಆನಂದವಾಗುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು VBS ಪರಿಚಯದಲ್ಲಿ ದೇವರ ಮಕ್ಕಳ ಜೊತೆಗೆ VBS ಅಲ್ಲಿ ಪಾಲು ತೆಗೆದುಕೊಳ್ಳುತ್ತಾ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಮಿಷನರಿ ವಾಕ್ಯಗಳನ್ನ, ಆತ್ಮೀಯ ಪಾಠಗಳನ್ನ ಹಂಚುವಂತ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದರು. ಆ ಜವಾಬ್ದಾರಿಯಲ್ಲಿ ಸೇವಪರಿಚಯದಲ್ಲಿ ನಾನು ತೊಡಗಿಸಿಕೊಳ್ಳುತ್ತಿರುವಾಗ ಮತ್ತೊಂದು ಆತ್ಮೀಯ ಪಾಠವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆ ಆತ್ಮೀಯ ಪಾಠವೇನೆಂದರೆ, ಆ ಮಿಷನರಿ ಹೆಸರು ಜಾನ್ ಜಿ ಪ್ಯಾಟನ್ ಎಂಬುದಾಗಿ 1858ನೇ ಇಸವಿಯಲ್ಲಿ ಸ್ಕಾಟ್ಲೆಂಡ್ ದೇಶದಲ್ಲಿರ್ತಕ್ಕಂಥ ಟೋರ್ತೋರ್ ವರ್ಲ್ಡ್ ಎಂಬತಕ್ಕಂಥ ಹುಟ್ಟಿದ ಊರು. ಆ ಒಂದು ಸ್ಥಳದಿಂದ ಆತನು ಗ್ಲಾಸ್ಗೋ ಎಂಬ ಊರಿಗೆ ಪ್ರಯಾಣ ಮಾಡಿ ಅಲ್ಲಿ ಮಿಷನರಿ ಸಂಸ್ಥೆಗೆ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮೆಡಿಕಲ್ ಶಿಕ್ಷಣವನ್ನ ಆತನು ಹೊಂದಿಕೊಂಡು ತನ್ನ ಕುಟುಂಬ ಸಮೇತವಾಗಿ ಪತ್ನಿಯ ಜೊತೆಗೂಡಿ ಆಸ್ಟ್ರೇಲಿಯಾ ದೇಶದಲ್ಲಿ ಇರತಕ್ಕಂಥ, ಆ ದೇಶದ ಸಮೀಪ ಇರತಕ್ಕಂಥ ವನುಆತು ಎಂಬ ದ್ವೀಪದಲ್ಲಿ ಆತನು ಅಲ್ಲಿ ದೇವರ ವಾಕ್ಯವನ್ನ ಅರಿಯದೆ ತಿಳಿಯದೆ ಇರತಕ್ಕಂಥ ಜನರ ಬಳಿ ಸುವಾರ್ತೆಯನ್ನು ತೆಗೆದುಕೊಂಡು ಹೋದ. ಅಲ್ಲಿನ ಜನರ ಒಂದು ನಡವಳಿಕೆ, ಜೀವಿತದ ಶೈಲಿಯನ್ನು ಕುರಿತು ಜಾನ್ ಪ್ಯಾಟನ್ ತನ್ನ ಬಯೋಗ್ರಫಿಯಲ್ಲಿ, ಚರಿತ್ರಾ ಪುಸ್ತಕದಲ್ಲಿ ಬರೆಯುವಂತ ಸಂಗತಿ ಏನೆಂದರೆ, ಅಲ್ಲಿರುವಂತ ಮನುಷ್ಯರು ಮನುಷ್ಯನ ಮಾಂಸವನ್ನ ತಿನ್ನತಕ್ಕಂತ ಮನುಷ್ಯರಾಗಿದ್ದರು, ನರಭಕ್ಷಕರಾಗಿದ್ದರು. ಮಾತ್ರವಲ್ಲ, ಅನೇಕ ಮಿಷನರಿಗಳನ್ನು ಕೂಡ ಅವರು ಕೊಂದು ತಿಂದಿದ್ದರು. ಅಂತವರ ಬಳಿ ಆತನು ಸುವಾರ್ತೆಯನ್ನು ಸಾರಲು ಹೋಗಿದ್ದನು. ಪ್ರಿಯ ಸೋದರ ಸೋದರಿಯರೇ, ಆ ರೀತಿಯಾಗಿ ಆತನು ಸೇವೆಯಲ್ಲಿ ಹೋದಾಗ ಆತನ ಸೇವೆಯು ಹೆಚ್ಚು ಕಡಿಮೆ 31 ವರ್ಷಗಳ ಕಾಲ ಆ ಒಂದು ವನುಆತು ಎಂಬತಕ್ಕಂಥ ದ್ವೀಪದಲ್ಲಿ, ತಾನ ಹಳ್ಳಿಯಲ್ಲಿ ಮತ್ತು ಇನ್ನು 2-3 ಕಡೆಯ ಹಳ್ಳಿಗಳಲ್ಲಿ ಆತನು ಸೇವೆ ಮಾಡುತ್ತಾ ಬಂದನು. ಆ ರೀತಿಯಾಗಿ ಸೇವೆ ಮಾಡುತ್ತಾ ಬರುವಾಗ ಆತನು ಆ ದ್ವೀಪ ನಿವಾಸಿಗಳ ಭಾಷೆಯನ್ನ ಕಲಿತುಕೊಂಡನು. ತನ್ನ ಮನೆಯನ್ನು ಕಟ್ಟಲು ಬಂದಂತ ದ್ವೀಪ ನಿವಾಸಿಗಳ ಆಡುವಂತ ಮಾತುಗಳನ್ನ ಆತನು ಬರೆದುಕೊಂಡನು, ಆತನು ಗುರುತಿಸಿಕೊಂಡನು. ಆ ಒಂದು ಮಾತುಗಳನ್ನ ಆತನು ಅಕ್ಷರ ಲಿಪಿಯಾಗಿ ಆತನು ಸಿದ್ಧ ಮಾಡಿಕೊಂಡನು. ತದನಂತರ ಅನಿವಾ ಹಳ್ಳಿಯಲ್ಲಿ ಆತನು
ಸೇವೆ ಮಾಡುತ್ತಾ ಇರುವಾಗ ಅವರಿಗೆ ಸತ್ಯವೇದವನ್ನ ಅವರು ಮಾತನಾಡುವಂತ ಭಾಷೆಯಲ್ಲಿ ಭಾಷಾಂತರವನ್ನ ಸಹ ಮಾಡಿದನು. ಅವರು ಸತ್ಯವೇದವನ್ನು ಓದಿದರು, ದೇವರ ವಾಕ್ಯವನ್ನ ತಿಳಿದುಕೊಂಡರು, ದೇವರು ಮಾತನಾಡುತ್ತಾನೆಂಬುದಾಗಿ ಗ್ರಹಿಸಿಕೊಂಡರು. ಬಹಳ ಸಂತೋಷ ಪಟ್ಟರು ಆ ದ್ವೀಪದ ನಿವಾಸಿಗಳು. ನಿಮ್ಮ ಗಮನಕ್ಕೆ ತಕ್ಕಂತಹ ಸಂಗತಿ ಏನೆಂದರೆ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಎಂಬುದಾಗಿ ದೇವರನ್ನ ಅವರು ಆರಾಧಿಸಿದರು. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ವಾಕ್ಯದ ಬೆಳಕಿನಲ್ಲಿ ನಿಮ್ಮ ಗಮನಕ್ಕೆ ತರುವಂತಹ ಒಂದು ಆತ್ಮೀಯ ಪಾಠವೇನೆಂದರೆ, ನಾವೆಲ್ಲರೂ ನಾನಾ ಭಾಷೆಗಳನ್ನ ಮಾತನಾಡುತ್ತಿದ್ದೆವು. ನಾವೆಲ್ಲರೂ ಕೂಡ ನಾನಾ ವಿಧವಾದಂತ ಸಂಸ್ಕೃತಿಗಳ ಹಿನ್ನೆಲೆಯಿಂದ ಬಂದಂಥವರು. ನಾವೆಲ್ಲರೂ ಕೂಡ ನಾನಾ ವಿಧವಾದಂತ ಕುಲಗಳಿಂದ ಬಂದಂಥವರು, ನಾನಾ ವಿಧವಾದಂತ ಭಾಷೆಗಳನ್ನು ಆಡುವಂತ ಒಂದು ಜನಾಂಗದವರಿಂದ ನಾವು ಬಂದೆವು. ಇಂಥ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನು ಆತನು ತನ್ನ ಸ್ವರಕ್ತದಿಂದ ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನ ಕೊಂಡುಕೊಂಡದಕ್ಕಾಗಿ ಸುರುಳಿಯನ್ನು ತೆಗೆದುಕೊಂಡ ತಕ್ಷಣ ಅವರು ಆತನನ್ನ ಆರಾಧಿಸಲು ತೊಡಗಿದರೆಂಬ ಸಂಗತಿ ಬಹಳ ಪ್ರಾಮುಖ್ಯವಾದಂಥದ್ದು, ಅಮೂಲ್ಯವಾದಂಥದ್ದು. ಈ ಒಂದು ವಾಕ್ಯವನ್ನು ನಾನು ಧ್ಯಾನಿಸುವಾಗ ಕರ್ತನು ನನಗೆ ಕೊಟ್ಟಂತ ಒಂದು ಆತ್ಮೀಯ ಪಾಠ ಏನೆಂದರೆ, ಪ್ರಿಯ ದೈವಜನರೇ, ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ನೀವು ಕೂಡ ಈ ರೀತಿಯಾಗಿ ಪ್ರಾರ್ಥಿಸಿರಿ. ನಾನು ಪ್ರಾರ್ಥನೆ ಮಾಡುವಾಗ ನಾನು ಮಾಡುವಂತ ಪ್ರಾರ್ಥನೆಯ ಒಂದು ಅಂಶ, ಕರ್ತನೆ, ನಿನ್ನ ವಾಕ್ಯ ಹೇಳುತ್ತದೆ, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಆ ರೀತಿಯಾಗಿ ನೀನು ದೇವರಿಗಾಗಿ ಕೊಂಡುಕೊಂಡಂತ ಆ ಮನುಷ್ಯನಲ್ಲಿ, ಇನ್ನೂ ಆ ಭಾಷೆಯವರಲ್ಲಿ, ಇನ್ನೂ ಆ ಕುಲದವರಲ್ಲಿ, ಇನ್ನೂ ಆ ಜನಾಂಗದವರಲ್ಲಿ ಯಾರಾದರೂ ರಕ್ಷಣೆ ಹೊಂದದೇ ಇರುವುದಾದರೆ ಅವರ ಬಳಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗು. ಅವರಿಗೆ ಸುವಾರ್ತೆ ಸಾರಲ್ಪಡಲಿ. ಸುವಾರ್ತಿಕರನ್ನ ತೆಗೆದುಕೊಂಡು ಹೋಗು. ಅವರು ಕೂಡ ರಕ್ಷಣೆ ಹೊಂದಿ ನಿನ್ನ ರಾಜ್ಯದಲ್ಲಿ ಸೇರುವಂತೆ ಸಹಾಯ ಮಾಡು. ಆಗ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ನಿನ್ನ ವಾಕ್ಯಗಳು ನೆರವೇರುತ್ತದಲ್ಲ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇನೆ. ನೀವು ಕೂಡ ನಿಮ್ಮ ಪ್ರಾರ್ಥನೆಗಳಲ್ಲಿ ಈ ವಾಕ್ಯವನ್ನು ಹಾತುಕೊಂಡು ಪ್ರಾರ್ಥಿಸುವುದಾದರೆ ಅದು ಅರ್ಥಗರ್ಭಿತವಾದಂತ ಪ್ರಾರ್ಥನೆಯಾಗಿರುತ್ತದೆ. ಪ್ರಿಯರೇ, ಮೊದಲನೇದಾಗಿ ಸುರುಳಿಯನ್ನು ತೆಗೆದುಕೊಂಡದಕ್ಕಾಗಿ ಯಜ್ಞದ ಕುರಿಯಾತನನ್ನ ಆರಾಧಿಸಿದರು. ಎರಡನೇದಾಗಿ ಆತನ ವಿಮೋಚನೆಯ ಕಾರ್ಯಕ್ಕಾಗಿ ಆತನನ್ನ ಆರಾಧಿಸಿದರು. ಮೂರನೇದಾಗಿ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ, ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಮೂರು ಸಂಗತಿಗಳು. ದೇವರು ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ಆತನು ಯಾಜಕರನ್ನಾಗಿ ಆರಿಸಿಕೊಂಡಿದ್ದಾನೆ, ರಾಜರನ್ನಾಗಿ ಆರಿಸಿಕೊಂಡಿದ್ದಾನೆ. ಆತನ ರಾಜ್ಯದೊಳಗೆ ನಮ್ಮನ್ನ ಸೇರಿಸಿದ್ದಾನೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪೇತ್ರನ ಪತ್ರಿಕೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಫಸ್ಟ್ ಪೀಟರ್ ಚಾಪ್ಟರ್ 2 verse 9. Let us hear the reading. ಓದ್ಲಾ ಬ್ರದರ್? ಸಿಸ್ಟರ್ ದಯಮಾಡಿ. ಫಸ್ಟ್ ಪೀಟರ್ 2nd chapter verse 9. 9ನೇ ವಾಕ್ಯ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದೇ. ಪ್ರಿಯರೇ, ಗಮನಿಸಿರಿ. ಒಂದು ದಿನ ನಾವು ಆತನ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಮತ್ತಾಯ 4:17 ಹೇಳುತ್ತದೆ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನೆಂಬುದಾಗಿ ಓದುತ್ತೇವೆ. ನೀವು ನಾನು
ಆ ರಾಜ್ಯದಿಂದ ದೂರವಿದ್ದೆವು, ಆ ರಾಜ್ಯದ ಪ್ರಜೆಗಳಾಗಿರಲಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವರಕ್ತದಿಂದ ನಾವು ಆತನನ್ನು ನಂಬುವುದರ ಮೂಲಕ ಆತನ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ. ಎಷ್ಟು ಅದ್ಭುತವಾದ ಸಂಗತಿ ಅಲ್ಲವಾ? ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನಾವು ಪ್ರಯಾಣ ಮಾಡಬೇಕಾದರೆ ಆ ದೇಶದವರು ನಮಗೆ ವೀಸಾ, ಪಾಸ್ಪೋರ್ಟ್ ಅನ್ನ ಕಳುಹಿಸಿಕೊಡಬೇಕು. ಆ ರೀತಿ ಕಳುಹಿಸಿಕೊಡದೆ ಹೋದರೆ ನಾವು ಬೇರೆ ದೇಶವನ್ನ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ನೀವು ನಾನು ಪರಲೋಕ ರಾಜ್ಯವನ್ನ ಪ್ರವೇಶಿಸಲು ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಿಮಗೆ ನನಗೆ ಅನುಮತಿಯನ್ನ ಕೊಟ್ಟಿದ್ದಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇದು ನಿಜವಾಗಿಯೂ ಅದ್ಭುತವಾದಂತಹ ಒಂದು ಸಂಗತಿ. ಒಂದು ದಿನ ನೀವು ನಾನು ಪರಲೋಕದ ಬಾಗಿಲಲ್ಲಿ ನಾವು ನಿಂತುಕೊಳ್ಳುತ್ತೇವೆ. ಅವ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ನನ್ನನ್ನು ಆಹ್ವಾನಿಸುವಾತನಾಗಿದ್ದಾನೆ. ಯಾಕೆಂದರೆ ಆತನ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾನೆ. ಆತನ ಹಸ್ತದಿಂದ ನಮ್ಮ ಹೆಸರುಗಳನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾನೆ. ಹೌದು ಪ್ರಿಯರೇ, ಸ್ಟೆಫನನು ತನ್ನ ಪ್ರಾಣವನ್ನ ಕೊಡುವ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಂತಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಒಂದು ದಿನ ನೀವು ನಾನು ಪರಲೋಕದಲ್ಲಿ ಆತನನ್ನು ಸಂಧಿಸುವಾಗ, ಪ್ರವೇಶಿಸುವಾಗ ನಮ್ಮನ್ನು ಕೂಡ ಆತನು ಸ್ವಾಗತಿಸುವಂತ ಕರ್ತನಾಗಿದ್ದಾನೆ. ಆತನು ನಮ್ಮನ್ನು ಯಾಜಕರನ್ನಾಗಿ ಮಾಡಿದ್ದಾನೆ. ಹೌದು ಪ್ರಿಯರೇ, ನೀವು ನಾನು ಯಾಜಕರಾಗಿರಲಿಲ್ಲ, ದೇವರ ಸಮಕ್ಷಮದಲ್ಲಿ ಸೇವೆ ಮಾಡುವವರಾಗಿರಲಿಲ್ಲ, ಪ್ರಾರ್ಥಿಸುವವರಾಗಿರಲಿಲ್ಲ, ಆರಾಧಿಸುವವರಾಗಿರಲಿಲ್ಲ. ಇಂಥ ನಮ್ಮ ಜೀವಿತವನ್ನ ಆತನು ಯಾಜಕರನ್ನಾಗಿ ಮಾಡಿದ್ದಾನೆ. ಹೇಗೆ ಯಾಜಕರನ್ನಾಗಿ ಮಾಡಿದನು? ತನ್ನ ಅಮೂಲ್ಯವಾದ ರಕ್ತವನ್ನ ನಮಗೋಸ್ಕರವಾಗಿ ಸುರಿಸುವುದರ ಮೂಲಕ. 1 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 1 Peter chapter 2 verse 5. Let us hear the reading. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂಬುದೇ. ಪ್ರಿಯರೇ, ಈ ವಾಕ್ಯಕ್ಕೆ ನಾನು ಒತ್ತು ಕೊಡಲು ಬಯಸುತ್ತೇನೆ. ಈ ಒಂದು ಯಾಜಕ ಒಂದು ಸೇವೆ ಪರಿಚರ್ಯವನ್ನ ಕುರಿತು ನಾವು ನೋಡುವಾಗ, ಈ ಭೂಮಿಯ ಮೇಲೆ ನಾನು ರೋಮನ್ ಕಥೋಲಿಕ್ ಹಿನ್ನೆಲೆಯಿಂದ ಬರುವ ಕಾರಣ ನಿಮಗೆ ಕೆಲವು ವಿವರಣೆಗಳನ್ನ ಕೊಡಲು ಬಯಸುತ್ತೇನೆ. ಸುಮಾರು 12 ವರ್ಷಗಳಿಂದ 14 ವರ್ಷಗಳ ಕಾಲ ಅವರು ವ್ಯಾಸಂಗ ಮಾಡಬೇಕು. ತದನಂತರ ಅವರಿಗೆ ಪಾದ್ರಿ ಆಗುವಂತ ದೀಕ್ಷೆಯನ್ನ ಕೊಡುವಂತವರಾಗಿದ್ದಾರೆ. ಬಾಲ್ಯದಿಂದ ನನ್ನ ಮನೆಯ ಪಕ್ಕದ ಮನೆಯಲ್ಲಿ ಲೂಯಿಸ್ ಎಂಬತಕ್ಕಂಥ ಸಹೋದರರು ಅವರು ವಾಸ ಮಾಡುತ್ತಿದ್ದರು. ಅವರು ಪಾದ್ರಿಯಾಗುವ ಸಲುವಾಗಿ ಹಗಲಿರುಳು ವ್ಯಾಸಂಗ ಮಾಡುತ್ತಿದ್ದರು. ತದನಂತರದ ದಿನಗಳಲ್ಲಿ ಅವರು ಪಾದ್ರಿಯಾದರು ಮತ್ತು ಪುಣೆ ಎಂಬತಕ್ಕಂಥ ಸ್ಥಳದಲ್ಲಿ ಅವರು ಪಾದ್ರಿಯಾಗಿ ಹೊರಟು ಹೋದರು. ಅವರನ್ನ ಪುಣೆಯಲ್ಲೂ ಕೂಡ ನಾನು ಭೇಟಿಯಾದೆ ಮತ್ತು ಸಂಧಿಸಿದೆ. ನಾನು ರಕ್ಷಣೆ ಹೊಂದಿದ ನಂತರ ಅವರನ್ನ ಸಂಧಿಸಿದೆ ಮತ್ತು ಅವರನ್ನ ಸಂಧಿಸಲು ಬಂದಿದ್ದಂತ ಸಹೋದರಿಯರಿಗೂ ಕುಟುಂಬದವರಿಗೂ ಕೂಡ ನನ್ನ ರಕ್ಷಣೆಯ ಕರ್ತನು ನನ್ನನ್ನು ಹೇಗೆ ರಕ್ಷಿಸಿದ ಸುವಾರ್ತೆಯ ಮೂಲಕ ಎಂಬುದಾಗಿ ಕೂಡ ಅವರಿಗೆ ನಾನು ಸಾಕ್ಷಿಯನ್ನ ಕೊಟ್ಟು ಬಂದೆ. ಈ ರೀತಿಯಾಗಿ ಪಾದ್ರಿ ಆಗಬೇಕಾದರೆ 12 ವರ್ಷದಿಂದ 14 ವರ್ಷಗಳ ಕಾಲ ವ್ಯಾಸಂಗ ಮಾಡಬೇಕು ಮತ್ತು ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ತದನಂತರ ರೋಮನ್ ಕಥೋಲಿಕ್ ಸಭೆಯಲ್ಲಿ ಅವರು ದೇವಾಲಯಗಳಲ್ಲಿ ಅಸಿಸ್ಟೆಂಟ್ ಆಗಿ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಮಾಡುವಂತೆ ನೇಮಕ ಮಾಡುವಂತವರಾಗಿದ್ದಾರೆ. ನಾನು ಬಾಲ್ಯದಲ್ಲಿ ನನ್ನ ತಂದೆ ನನ್ನನ್ನು ಪಾದ್ರಿಯವರಿಗೆ ಸಹ ಸೇವಕನಾಗಿ ಸಮರ್ಪಿಸಿಕೊಂಡಿದ್ದರು. ಆಲ್ಟರ್ ಬಾಯ್ಸ್ ಎಂಬುದಾಗಿ ಕರೀತಾರೆ. ಪಾದ್ರಿಯವರಿಗೆ ಅವರು ಕರ್ತನ ಭೋಜನವನ್ನ ಅವರು ಇತರರಿಗೆ ಹಂಚುವಾಗ ಮತ್ತು ಅವರಿಗೆ ಸಹಾಯ ಮಾಡುವಂಥದ್ದು, ಪಾದ್ರಿಗೆ ಅವಶ್ಯಕವಾದದ್ದುಗಳನ್ನ ಅಲ್ಲಿ ಪೂಜೆ ಬಲಿಪೂಟದ ಸಮೀಪದಲ್ಲಿ ನಿಂತುಕೊಂಡು ಅವರೊಂದಿಗೆ ಸೇವೆ ಮಾಡುವಂಥದ್ದು, ಈ ರೀತಿಯಾದಂಥ ಸೇವೆಗಳಲ್ಲಿ ನನ್ನ ಬಾಲ್ಯ ಜೀವಿತವನ್ನ ನಾನು ಕಳೆಯುತ್ತಿದ್ದೆ. ಮಾತ್ರವಲ್ಲ, ಪಾದ್ರಿಯವರು ಬಂದಾಗ
ಅವರ ಒಂದು ಬಿಳಿ ನಿಲುವಂಗಿ, ಆ ನಿಲುವಂಗಿಯ ಮೇಲೆ ಅವರು ಧರಿಸಿಕೊಳ್ಳುವಂತ ಬಣ್ಣದ ಅಂಗಿಗಳು, ಅವರು ಸೊಂಟಕ್ಕೆ ಕಟ್ಟಿಕೊಳ್ಳತಕ್ಕಂತ ಹಗ್ಗ ಮತ್ತು ಧೂಪವನ್ನ ಹಾಕತಕ್ಕಂಥದ್ದು, ಇವೆಲ್ಲವುಗಳ ಒಂದು ಪರಿಮಳ, ಒಂದು ಸುವಾಸನೆ ಬಹಳ ನನ್ನ ಮನಸ್ಸಿಗೂ ನನ್ನ ಹೃದಯಕ್ಕೂ ಸಂತೋಷವನ್ನ ಕೊಡುತ್ತಿತ್ತು. ಈ ಒಂದು ಪಾದ್ರಿಯವರ ಸೇವೆ ಪರಿಚರ್ಯಗಳು, ಪೂಜೆಗಳು ನನಗೆ ಬಹಳವಾಗಿ ಆ ಒಂದು ಬಾಲ್ಯ ಜೀವಿತದಲ್ಲಿ ಬಹಳ ಪರಿಣಾಮವನ್ನು, ಪ್ರಭಾವವನ್ನು ನನ್ನ ಹೃದಯದ ಮೇಲೆ ಬೀರಿತು. ಪ್ರಿಯರೇ, ಆದರೆ ನನ್ನ ಈಗಿನ ಒಂದು ಪರಿಸ್ಥಿತಿಯನ್ನ ನೋಡುವಾಗ ನಾನು ಲೌಕಿಕ ರೀತಿಯಲ್ಲಿ ವ್ಯಾಸಂಗ ಮಾಡಿಲ್ಲ, ಲೌಕಿಕ ರೀತಿಯಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡಿಲ್ಲ. ಆದರೆ ಆತ್ಮೀಯವಾಗಿ ನಾನು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನನ್ನನ್ನು ಕೊಂಡುಕೊಂಡು ಆತನ ಸೇವೆಯನ್ನು ಮಾಡುವಂತೆ, ಆತನನ್ನು ಆರಾಧಿಸುವಂತೆ, ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸುವಂತೆ ನನ್ನ ಜೀವಿತವನ್ನ ಆತನು ಬದಲಾಯಿಸಿದನು. ಆದ ಕಾರಣ ವಾಕ್ಯವನ್ನ ಗಮನಿಸಿರಿ, ಯಾಜಕನನ್ನಾಗಿಯೂ ಮಾಡಿದಿ. ಹೌದು ಪ್ರಿಯರೇ, ನನ್ನ ಜೀವಿತ ಮಾತ್ರವಲ್ಲ, ನನ್ನೊಂದಿಗೆ ವಾಕ್ಯವನ್ನ ಧ್ಯಾನಿಸಿರ್ತಕ್ಕಂಥ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರ ಜೀವಿತವನ್ನು ಕೂಡ ಆತನು ಈ ರೀತಿಯಾದಂತ ಯಾಜಕ ಉದ್ಯೋಗಕ್ಕೆ, ಯಾಜಕ ಸೇವಕರಿಗೆ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಎಂತ ಆಶ್ಚರ್ಯಕರವಾದಂತ ಸಂಗತಿಯಲ್ಲವಾ? ಆದ ಕಾರಣ ಅವರು ಜೀವಿಗಳು ಆರಾಧಿಸುತ್ತಿದ್ದಾರೆ, ಹಿರಿಯರು ಆರಾಧಿಸುತ್ತಿದ್ದಾರೆ. ಇವರು ಆರಾಧನೆ ಮಾಡುವಾಗ 11ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 5:11. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು, ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಈ ವಾಕ್ಯವನ್ನ ನೀವು ಗಮನಿಸುವಾಗ ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾ ಶಬ್ದದಿಂದ, ನೋಟ್ ದಟ್ ಫ್ರೇಸ್, ಅವರು ಮಹಾ ಶಬ್ದದಿಂದ ದೇವರನ್ನ ಆರಾಧಿಸುವುದನ್ನ ಈ ವಾಕ್ಯ ಭಾಗ ಮಾತನಾಡುತ್ತದೆ. ಪ್ರಿಯರೇ, ದಯಮಾಡಿ ಈ ವಾಕ್ಯವನ್ನ ನೀವು ಓದುವಾಗ ನಾನು ಹೇಳುವಂತ ಈ ಸಂಗತಿಗಳನ್ನ ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ಳ್ರಿ. ಜೀವಿಗಳು ಆರಾಧಿಸಿದರು. ಜೀವಿಗಳ ನಂತರ 24 ಮಂದಿ ಹಿರಿಯರು ಆರಾಧಿಸುತ್ತಿದ್ದಾರೆ. ಈ 24 ಮಂದಿ ಯಾರು ಎಂಬುದಾಗಿ ನೋಡುವಾಗ ಪರಲೋಕದಲ್ಲಿ ಈ ಲೋಕದಿಂದ ಎತ್ತಲ್ಪಟ್ಟಂತ ಸಭೆಯಾಗಿದೆ. ಸಭೆಯನ್ನ ಪ್ರತಿನಿಧಿಸುವಂತ ಈ 24 ಮಂದಿ ಕರ್ತನಾದ ಯೇಸು ಕ್ರಿಸ್ತನಿಗೆ, ಯಜ್ಞದ ಕುರಿಯಾದಾತನಿಗೆ ವಿಮೋಚನೆಯ ಹಾಡನ್ನ ಅವರು ಹಾಡುತ್ತಿದ್ದಾರೆ. ಅವರು ಹಾಡಿದ ನಂತರ ಅವರೊಂದಿಗೆ ದೇವರ ವಾಕ್ಯ ಹೇಳುತ್ತದೆ, ಯೋಹಾನನು ಹೇಳುತ್ತಿದ್ದಾನೆ, ದೂತರುಗಳು ಆರಾಧಿಸುತ್ತಿದ್ದಾರೆ. ದೂತರ ಸಂಖ್ಯೆಯ ಕುರಿತು ಯೋಹಾನನು ಇಲ್ಲಿ ವಿವರಿಸುತ್ತಾ, ಬಹುಮಂದಿ ದೂತರನ್ನ ಕಂಡೆನು, ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯು ಯಾಗಿಯೂ ಲಕ್ಷೋಪಲಕ್ಷ ಎಂಬುದಾಗಿ ಯೋಹಾನನು ತಿಳಿಸುತ್ತಿದ್ದಾರೆ. ಸೊ ಪ್ರಿಯರೇ, ಅದರ ಅರ್ಥವನ್ನ ನಾವು ಗಮನಿಸುವಾಗ ಲೆಕ್ಕಿಸಲಾಗದ ಜನಸಂಖ್ಯೆ. ಕನ್ನಡದಲ್ಲಿ ಒಂದು ಸುಂದರವಾದ ಹಾಡಿದೆ, ಲೆಕ್ಕಿಸಲಾಗದ ಜನಗಳ ಮಧ್ಯೆ ನಿನ್ನನ್ನು ಆರಾಧಿಸುತ್ತೇನೆ, ಆರಾಧಿಸುವೆ, ಮನದೊಳು ಹೊಗಳುವೆ, ನಿರತವೂ ನಿನ್ನನ್ನೇ ಸದಾ ಸ್ತುತಿಸುವೆನೆಂಬುದಾಗಿ ಆ ಒಂದು ಹಾಡಿನ ಚರಣ ಹೋಗುತ್ತದೆ. ಆ ಒಂದು ಹಾಡಿನ ಚರಣದಲ್ಲಿ ಈ ಒಂದು ವಾಕ್ಯ ಭಾಗ, ಪ್ರಕಟಣೆಯ ಗ್ರಂಥದ ವಾಕ್ಯ ಭಾಗ ಬರೆಯಲ್ಪಟ್ಟಿದೆ. ಲೆಕ್ಕಿಸಲಾಗದ ಜನಗಳ ನಡುವೆ ನಾನು ನಿನ್ನನ್ನು ಆರಾಧಿಸುತ್ತೇನೆ. ಬಹಳ ಸುಂದರವಾಗಿ ಈ ಹಾಡನ್ನ ದೇವರ ಮಕ್ಕಳು ರಚಿಸಿದ್ದಾರೆ. ನಿಮ್ಮ ಗಮನಕ್ಕೆ ನಾನು ಹಾಡುವುದಿಲ್ಲ. ಸೋದರಿ ಕುಸುಮಾ ಅವರ ಹಾಗೆ ಇಂಪಾದ ಮಧುರವಾದ ಸ್ವರ ನನಗಿಲ್ಲ, ಆದರೂ ಕೂಡ ನಿಮಗೆ ನಾನು ಓದಲು ಬಯಸುತ್ತೇನೆ. ಮತ್ತು ಅಂಬಿಕಾ ಬಹಳ ಆರಾಧಿಕರು ಕರ್ತನನ್ನು ಆರಾಧಿಸಿ ಮಹಿಮೆ ಪಡಿಸುವಂತವರಿದ್ದಾರೆ. ನನಗೆ ಬಹಳ ಸಂತೋಷ. ನಿಮ್ಮ ಆರಾಧನೆ, ನಿಮ್ಮ ದೇವರಿಗೆ ನೀವು ಮಹಿಮೆ ಪಡಿಸತಕ್ಕಂತ ವರಗಳನ್ನ ಕಂಡಾಗ ನಾನು ಬಹಳ ಆನಂದಿಸ್ತೇನೆ. ಕನ್ನಡದ ಹಾಡಿನಲ್ಲಿ ಗಮನಿಸಿರಿ, ಹಿರಿಯರು, ಪರಿಶುದ್ಧರು, ಘನದೂತರು ನಿನ್ನ ಸನ್ನಿಧಿಯೊಳು ನಿಂತಿರಲು
ಲೆಕ್ಕಿಸಲಾಗದ ಜನಗಳ ಮಧ್ಯೆ ನನ್ನ ಗುರುತಿಸುವಿ ನನ್ನ ಪ್ರಿಯ ಪ್ರಭು ಎಂಬುದಾಗಿ ಈ ವಾಕ್ಯ ಭಾಗ ಬರೆಯಲ್ಪಟ್ಟಿದೆ. ಬಹಳ ಸುಂದರವಾದಂತ ಅರ್ಥಗರ್ಭಿತವಾದಂತ ಹಾಡುಗಳು. ಪ್ರಿಯ ಸೋದರ ಸೋದರಿಯರಿ, ವಾಕ್ಯವನ್ನ ಗಮನಿಸಿರಿ. ಆ ಜೀವಿಗಳು ಆರಾಧಿಸುತ್ತಿದ್ದಾರೆ, ಜೀವಿಗಳ ನಂತರ ದೇವದೂತರ ಹಿರಿಯರ ಆರಾಧಿಸುತ್ತಿದ್ದಾರೆ, ಹಿರಿಯರ ಆರಾಧನೆಯ ನಂತರ ದೇವದೂತರು ಆರಾಧಿಸುತ್ತಿದ್ದಾರೆ, ದೇವದೂತರ ಆರಾಧನೆಯ ನಂತರ 13-14 ವಾಕ್ಯಗಳನ್ನು ನೀವು ಗಮನಿಸುವಾಗ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮಿ ಆಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನ ಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ ಎಂಬುದಾಗಿ ಆರಾಧಿಸುವುದನ್ನ ಯೋಹಾನನು ಕೇಳಿದನು. ಇದನ್ನ ಆಂಗ್ಲ ಭಾಷೆಯಲ್ಲಿ ಕ್ರಿಸಂಡೋ ವರ್ಷಿಪ್ ಎಂಬುದಾಗಿ ಕರೀತಾರೆ. ಕ್ರಿಸಂಡೋ ಎಂಬ ಪದದ ಅರ್ಥ ಆರಾಧನೆ ಗಟ್ಟಿಯಾಗಿ 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 ಗಟ್ಟಿಯಾಗಿ. ಬಹಳ ಶಬ್ದ ಅಂದ್ರೆ ಕಡಿಮೆ ಶಬ್ದದಿಂದ ಅಧಿಕ ಶಬ್ದದಲ್ಲಿ ಆರಾಧಿಸುವಂತ ಆರಾಧನೆಗೆ ಕ್ರಿಸಂಡೋ ಎಂಬ ಪದ ಬಳಸಲ್ಪಡುತ್ತಿದೆ. ಪ್ರಿಯ ಸೋದರ ಸೋದರಿಯರೇ, ಈ ಒಂದು ಮಹಾಶಬ್ದದ ಆರಾಧನೆಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಅನೇಕ ಸಮಯಗಳಲ್ಲಿ ಕೆಲವರು ಆರಾಧಿಸುವುದಿಲ್ಲ, ಅನೇಕ ಸಮಯಗಳಲ್ಲಿ ಕೆಲವರು ಪ್ರಾರ್ಥಿಸುವುದಿಲ್ಲ, ಅನೇಕ ಸಮಯಗಳಲ್ಲಿ ಕೆಲವರು ವಾಕ್ಯವನ್ನ ಓದಲು ಸಂಕೋಚ ಪಡುತ್ತಾರೆ. ಪ್ರಿಯರೇ, ದೇವರ ಪರಲೋಕದ ಒಂದು ಆರಾಧನೆಯನ್ನ ನಾವು ಗಮನಿಸುವಾಗ, ಅವರ ಒಂದು ಶಬ್ದವನ್ನ ನಾವು ನೋಡುವಾಗ, ಅವರು ಮಹಾಶಬ್ದದಿಂದ ಮಾಡುವಂತ ಆರಾಧನೆಯನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ನೀವು ನಾನು ಇವರ ಒಂದು ಆರಾಧನೆಯ ಮಾದರಿಯನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣವೇ? ಪ್ರಿಯರೇ, ಇದು ನಮ್ಮ ಬಲದಿಂದ ಸಾಧ್ಯವಿಲ್ಲ, ಆದರೆ ಕರ್ತನ ಕೃಪೆಯಿಂದ ಸಾಧ್ಯ. ನಿಮ್ಮನ್ನು ಪ್ರೋತ್ಸಾಹಪಡಿಸಲು ನಾನು ಹೇಳುತ್ತೇನೆ. ನನ್ನ ಮನೆಯ ಸಮೀಪದಲ್ಲಿ, ಅಂದರೆ ನನ್ನ ನೆರೆ ಮನೆಯವರು ಸಹೋದರಿಯ ಆಂಟಿ ಹೆಸರು ನೂರು ನಿಸಾ ಎಂಬುದಾಗಿ. ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ಅವರ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಈ ನೂರು ನಿಸಾ ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದಾಗಿ ಕ್ಲಿಪ್ತವಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಅವರು ನಮ್ಮ ಮನೆಯ ರಸ್ತೆಯಲ್ಲಿ ಇರತಕ್ಕಂಥ ಅಕ್ಕಪಕ್ಕದ ಮನೆ ಮತ್ತು ಸಮೀಪ ಜನರಿಗೆ ಅವರು ಏನ್ ಹೇಳ್ತಾರೆ ಎಂಬುದಾಗಿ ನೋಡುವಾಗ, ನಾನು ಥಾಮಸ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಇದ್ದೇನೆ. ಯಾರಾದ್ರೂ ಈ ಮನೆಯ ಓನರ್ಗೂ ಹೇಳಿದ್ದಾರೆ. ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಎಂಬುದಾಗಿ ಅವರು ಹೇಳುವಾಗ ಅದಕ್ಕೆ ಉದಾಹರಣೆ ಕೊಡ್ತಾರೆ, ಕಾರಣ ಕೊಡ್ತಾರೆ. ಥಾಮಸ್ ಭಜನೆ ಮಾಡ್ತಾನೆ, ಅಂದ್ರೆ ನಾವು ಆರಾಧನೆ ಮಾಡುವಾಗ ಕಾಂಗೋ ಬಾರಿಸ್ತೇವೆ ಮತ್ತು ಕೀಬೋರ್ಡ್ ಹಾಕ್ತೇವೆ. ಆದ ಕಾರಣ ಆಕೆ ತಿಳಿಸ್ತಾರೆ, ಆತನು ಭಜನ್ ಕರ್ತಾ ಹೈ, ಆತನು ಭಜನೆ ಮಾಡ್ತಾನೆ. ಮಾತ್ರವಲ್ಲ, ಆತನ ಮನೆಯಲ್ಲಿ ಪ್ರಾರ್ಥನೆ ಕೂಟಗಳನ್ನ ನಡೆಸ್ತಾನೆ. ಬಹಳ ಮಂದಿ ಕರಿತಾನೆ, ಪ್ರಾರ್ಥನೆ ಕೂಟಗಳನ್ನ ಮಾಡ್ತಾನೆ. ಸೊ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಪ್ರಿಯರೇ, ಕರ್ತನನ್ನ ಆರಾಧಿಸೋದು ಸುಲಭ ಅಲ್ಲ. ಕರ್ತನನ್ನ ಘನಪಡಿಸತಕ್ಕಂಥದ್ದು, ಸನ್ಮಾನಿಸತಕ್ಕಂಥದ್ದು ಅದು ಬಹಳ ಸುಲಭ ಅಲ್ಲ. ನಮ್ಮ ಬಲದಿಂದ, ನಮ್ಮ ಸಾಮರ್ಥ್ಯದಿಂದ ಅದು ಸಾಧ್ಯವಿಲ್ಲ. ಆದರೆ ದೇವರಾತ್ಮನ ಮೂಲಕ, ಕರ್ತನ ಸಹಾಯದಿಂದ ಪ್ರಾರ್ಥನಾ ಪೂರ್ವಕವಾಗಿ ನಾವು ಆರಾಧನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ನಾವು ನಾಚಿಕೆ ಪಡುವುದು ಬೇಡ ಪ್ರಿಯರೇ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಆತನು ಆಕಾಶಕ್ಕೂ ಭೂಮಿಯು ಮಧ್ಯೆ ಆತನು ಶಿಲುಬೆ ಮೇಲೆ ನೇತಾಡಿದನು. ನಮಗೋಸ್ಕರವಾಗಿ ಆತನು ಶಿಲುಬೆಯ ಮೇಲೆ ವಸ್ತ್ರಹೀನನಾದನು, ನಗ್ನನಾದನು. ನಮ್ಮನ್ನು ನೋಡಿ ಆತನು ನಾಚಿಕೆ ಪಡಲಿಲ್ಲ. ಹೌದು ಪ್ರಿಯರೇ, ನೀವು ನಾನು ಸಾಧ್ಯವಾದಷ್ಟು
ವಾಕ್ಯದ ಬೆಳಕಿನಲ್ಲಿ ಅರ್ಥ ಮಾಡ್ಕೊಳ್ರಿ. ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯವಾದಷ್ಟು ಕರ್ತನ ನಾಮಕ್ಕಾಗಿ ಆರಾಧಿಸೋಣ, ಪ್ರಾರ್ಥಿಸೋಣ, ವಾಕ್ಯ ಓದೋಣ, ಕರ್ತನ ಸೇವೆಯನ್ನ ಮಾಡೋಣ. ಅದೋನಿರಾಮ್ ಅವರನ್ನ ಕುರಿತು ಈ ನನಗೆ ದೇವರಾತ್ಮನು ನೆನಪಿಗೆ ತರುವಂತಹ ಸಂಗತಿ ಏನೆಂದರೆ, ಅದೋನಿ ರಾಮನನ್ನು ಆತನು ಮಿಷನರಿಯಾಗಿ ಸೇವೆಗೆ ಹೋಗಿದ್ದಾಗ ಬರ್ಮಾದಲ್ಲಿ ಆತನನ್ನ ಬಂಧಿಸಿದರು, ಕಿರುಕುಳ ಕೊಡ್ತಾ ಇದ್ರು, ಚಿತ್ರಹಿಂಸೆ ಮಾಡುತ್ತಿದ್ದರು. ಆತನು ಮಾಡುವಂತ ಒಂದೇ ಒಂದು ಕಾರ್ಯ ಏನೆಂದರೆ ಗಟ್ಟಿಯಾಗಿ ಆರಾಧನೆ ಮಾಡ್ತಾ ಇದ್ದ, ದೇವರನ್ನು ಆರಾಧಿಸ್ತಾ ಇದ್ದ, ದೇವರಿಗೆ ಸ್ತುತಿಸ್ತಾ ಇದ್ದ. ಆತನು ಸಾಯಲಿಲ್ಲ, ಆತನಿಗೆ ಬಿಡುಗಡೆಯನ್ನ ಮಾಡಿದರು. ದೇವರ ವಾಕ್ಯ ಹೇಳುತ್ತದೆ, ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 12ನೇ ವಾಕ್ಯ, ಅವರು ಮಹಾಶಬ್ದದಿಂದ ಕುರಿಯಾದಾತನನ್ನ ಆರಾಧಿಸಿದರು. ಒಂದು ವೇಳೆ ವಾಕ್ಯವನ್ನ, ಈ ಒಂದು ಧ್ಯಾನವನ್ನ ಆಲಿಸುವಂತ ಪ್ರಿಯ ಸಹೋದರ ಸಹೋದರಿಯೇ, ಒಂದು ವೇಳೆ ನೀನು ಸಂಕೋಚ ಪಡುತ್ತಿರಬಹುದು, ನಾನು ಹೇಗೆ ದೇವರನ್ನ ಗಟ್ಟಿಯಾಗಿ ಆರಾಧಿಸಲಿ, ಹೇಗೆ ದೇವರ ವಾಕ್ಯವನ್ನ ಇನ್ನೊಬ್ಬರಿಗೆ ತಿಳಿಸಲಿ, ನಾನು ಹೇಗೆ ಪ್ರಾರ್ಥನೆ ಮಾಡಲಿ ಎಂಬುದಾಗಿ ನೀವು ಸಂಕೋಚ ಪಡಬಹುದು. ಆದರೆ ನಾನು ನಿಮ್ಮನ್ನು ಪ್ರೋತ್ಸಾಹಪಡಿಸುತ್ತೇನೆ. ದೇವರಾತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ದೇವರು ತನ್ನ ಕೃಪೆಯನ್ನು ನಿಮಗೆ ದಯಪಾಲಿಸುತ್ತಾನೆ. ಆ ರೀತಿಯಾಗಿ ಆತ್ಮೀಯವಾಗಿ ನೀವು ಕೂಡ ಹಿರಿಯರಾಗಿ, ಜೀವಿಗಳಾಗಿ, ದೇವದೂತರಾಗಿ ಮತ್ತು ಆಕಾಶದಲ್ಲಿ ಭೂಮಿಯ ಕೆಳಗೆ ಇರುವ ಎಲ್ಲ ಸೃಷ್ಟಿಗಳ ಜೊತೆಯೂ ಕೂಡ ನೀವು ಸಹ, ನಾನು ಸಹ ಆರಾಧಿಸುವಂತೆ ಕರ್ತನು ಸಹಾಯ ಮಾಡುತ್ತಾನೆ. ನೀವು ನಾನು ಪ್ರಾರ್ಥನೆ ಮಾಡೋಣ. ದೇವರೇ, ಈ ಒಂದು ಮಹಾ ಶಬ್ದದಿಂದ ಆರಾಧಿಸುವಂತ ಆರಾಧನೆಯ ಕೂಟದಲ್ಲಿ ನಾನು ಭಾಗವಹಿಸುವಂತೆ ನನಗೆ ಸಹಾಯ ಮಾಡು. ಅಂತ ಒಂದು ಧನ್ಯತೆಯನ್ನ ನನಗೆ ದಯಪಾಲಿಸಿಕೊಡು. ಕೆಲವು ತಿಂಗಳ ಹಿಂದೆ ವಿದೇಶದಿಂದ ಭಾರತ ದೇಶಕ್ಕೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ ಅನ್ನು ನಡೆಸಿಕೊಡಲು ಬಂದರು. ಕ್ಲೌಡ್ ಕಾನ್ಸರ್ಟ್ ಎಂಬುದಾಗಿ ಆ ಒಂದು ಕಾನ್ಸರ್ಟ್ ನ ಅರ್ಥ, ಒಂದು ಹೆಸರಿನಲ್ಲಿ ಅವರು ಮ್ಯೂಸಿಕ್ ಕಾನ್ಸರ್ಟ್ ಅನ್ನು ನಡೆಸಿಕೊಟ್ರು. ಸಾವಿರಾರು ಮಂದಿ ಆ ಒಂದು ಮ್ಯೂಸಿಕ್ ಕಾನ್ಸರ್ಟ್ ಅಲ್ಲಿ ಭಾಗವಹಿಸಿ ಸಂತೋಷಪಟ್ಟು ಹೋದರು. ಅದು ಲೌಕಿಕವಾದಂತ ಒಂದು ಕಾನ್ಸರ್ಟ್ ಆಗಿತ್ತು. ಪ್ರಿಯರೇ, ನೀವು ನಾನು ಈ ಲೌಕಿಕವಾದಂತ ಕಾನ್ಸರ್ಟ್ ಅಲ್ಲಿ ಭಾಗವಹಿಸುವುದಿಲ್ಲ. ಆದರೆ ಈ ಪರಲೋಕದ ಈ ಒಂದು ಆರಾಧನೆಯ ವೃಂದದಲ್ಲಿ ನೀವು, ನಾನು, ಎಲ್ಲಾ ದೇವರ ಮಕ್ಕಳು, ಎಲ್ಲಾ ದೇವದೂತರ ಜೊತೆಗೆ ಕೂಡಿ ಆರಾಧಿಸುವಂತ ಆರಾಧನೆ. ಹೌದು ಪ್ರಿಯರೇ, ಆ ಒಂದು ಆರಾಧನೆ ಎಷ್ಟೊಂದು ಮಧುರವಾಗಿರುತ್ತದೆ, ಎಷ್ಟೊಂದು ಘನ ಗಾಂಭೀರ್ಯವಾಗಿರುತ್ತದೆ. ವಾಕ್ಯದಿಂದ ಹೇಳಲು, ನನ್ನ ಮಾತುಗಳಿಂದ ಹೇಳಲು ಸಾಧ್ಯವಿಲ್ಲ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 8ನೇ ವಾಕ್ಯವನ್ನು ನೀವು ಗಮನಿಸುವಾಗ, ಹಿರಿಯರ ಕೈಗಳಲ್ಲಿ ವೀಣೆಗಳು. ಹೌದು ಪ್ರಿಯರೇ, ಅವರು ವೀಣೆಗಳನ್ನ ತೆಗೆದುಕೊಂಡು ಈ ಒಂದು ಆರಾಧನೆಯಲ್ಲಿ ಆರಾಧಿಸುತ್ತಿದ್ದಾರೆ. ಅವರ ವೀಣೆ, ಅದರ ನಾದ ಹೇಗಿರ್ತದೋ ಎಂಬುದಾಗಿ ನನ್ನ ಬಾಯಿ ಮಾತುಗಳಿಂದ ವರ್ಣಿಸಲು ಸಾಧ್ಯವಿಲ್ಲ. ಆದರೆ ನನ್ನ ಪ್ರಾರ್ಥನೆ ಮತ್ತು ನಮ್ಮೆಲ್ಲರ ಪ್ರಾರ್ಥನೆ ಇದಾಗಿರಲಿ, ಕರ್ತನೆ, ನಾನು ಕೂಡ ಆ ಒಂದು ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಸಹಾಯ ಮಾಡು. ನೀವು ನಾನು ಈ ಒಂದು ಆರಾಧನೆ ಕೂಟದಲ್ಲಿ ಎಂದಿಗೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ರೀತಿಯಾದ ಸಮರ್ಪಣೆಯನ್ನ ನಾವು ಮಾಡಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದಲ್ಲಿ ಒಂದು ಆತ್ಮೀಯ ಪಾಠವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆ ಆತ್ಮೀಯ ಪಾಠವೇನೆಂದರೆ, ದೇವದೂತರ ಆರಾಧನೆಯನ್ನ ನಾವು ಗಮನಿಸುವಾಗ, ದೇವದೂತರುಗಳು ಯಜ್ಞದ ಕುರಿಯಾದಾತನೇ, ನಿನ್ನ ರಕ್ತದಿಂದ ನಮ್ಮನ್ನ ವಿಮೋಚಿಸಿದೆ ಎಂಬುದಾಗಿ ಅವರು ಯೇಸು ಕ್ರಿಸ್ತನನ್ನ ಆರಾಧಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ದೇವದೂತರಿಗೋಸ್ಕರ ತನ್ನ ರಕ್ತವನ್ನ ಸುರಿಸಲಿಲ್ಲ. ಆತನು ನಿನಗೋಸ್ಕರವಾಗಿ, ನನಗೋಸ್ಕರವಾಗಿ ತನ್ನ ಅಮೂಲ್ಯ ರಕ್ತವನ್ನ ಸುರಿಸಿದ್ದಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಹಾಡು, ಈ ಒಂದು ಹೊಸ ಹಾಡು, ಎನ್ನ ಬಾಯೋಳ್ ಹೊಸ ಹಾಡು ಯೇಸು ತಾನೇ ಹುಟ್ಟಿಸಿದ ಎಂಬತಕ್ಕಂತ ಹಾಡು. ಹೌದು ಪ್ರಿಯರೇ, ನೀವು ಮಾತ್ರ ಹಾಡಲು ಸಾಧ್ಯ, ನಾನು ಮಾತ್ರ ಹಾಡಲು ಸಾಧ್ಯ, ದೇವದೂತರು ಹಾಡಲು ಸಾಧ್ಯವಿಲ್ಲ. ಆದ ಕಾರಣ ದೇವರು ನಮಗೆ ಕೊಟ್ಟಂತ ಧನ್ಯತೆಗಾಗಿ ಆತನನ್ನು ಆರಾಧಿಸೋಣ. ನನಗೆ ಒಬ್ಬ ಮಿತ್ರನಿದ್ದನು. ಆತನು ಸಬಾಸ್ಟಿನ್ ಎಂಬುದಾಗಿ
ಆತನು ಈಗ ಇಲ್ಲ. 46 ವರ್ಷದ ಪ್ರಾಯದಲ್ಲಿ ಆತನು ಕರ್ತನ ಬಳಿ ಹೊರಟು ಹೋದನು. ಕ್ಯಾನ್ಸರ್ ಇಂದ ಆತನು ಈ ಲೋಕವನ್ನ ಬಿಟ್ಟು ಹೋದನು. ಆತನು ರಕ್ಷಣೆ ಹೊಂದಿದ್ದನು. ದೇವರ ವಾಕ್ಯವನ್ನ ನಂಬಿದನು. ದೇವರ ಸೇವೆಯನ್ನ ಮಾಡುತ್ತಿದ್ದನು. ಆತನು ಯಾವಾಗಲೂ ಆಡುವಂತ ಒಂದು ಹಾಡು ಕೋರಸ್ ಈ ರೀತಿಯಾಗಿತ್ತು. ಸ್ವತಂತ್ರನಾದೆ ಪಾಪದಿಂದ, ಯೇಸು ನಿನ್ನ ರಕ್ತದಿಂದ, ನಿನ್ನನ್ನು ಭಜಿಸಿ ಹಾಡುವೆ. ಕರ್ತನೆ ನಿನ್ನಯ ಮಂದಿರದಲ್ಲಿ ಸ್ತೋತ್ರವ ಅರ್ಪಿಸುವೆ. ಈ ಹಾಡನ್ನ ಆತನು ಯಾವಾಗಲೂ ಕೂಡ ಆಡುವಂತವನಾಗಿದ್ದ. ಪ್ರಿಯ ಸೋದರ ಸೋದರಿಯರು, ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದ ಧ್ಯಾನವನ್ನ ನಾನು ಇಲ್ಲಿಗೆ ನಿಲ್ಲಿಸಲು ಬಯಸುತ್ತೇನೆ. ಕರ್ತನ ಚಿತ್ತವಿರದಾದರೆ ಮುಂದಿನ ಕರ್ತನ ಸತ್ಯವೇದವನ್ನ ಧ್ಯಾನಿಸುವಂತ ಸಮಯ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯವನ್ನ ನಾವು ಧ್ಯಾನಿಸಲು ಹೋಗಲಿದ್ದೇವೆ. ಅಲ್ಲಿ ತಿಳಿಸುವಂತ 4 ಮುದ್ರೆಗಳನ್ನ ಕುರಿತು ನಾವು ಧ್ಯಾನಿಸಲಿದ್ದೇವೆ. ಈ 4 ಮುದ್ರೆಗಳು ಯುದ್ಧವನ್ನ ಕುರಿತು ಮಾತನಾಡುತ್ತದೆ, ಕ್ಷಾಮವನ್ನ ಕುರಿತು ಮಾತನಾಡುತ್ತದೆ, ಕೊಲೆ ಇವುಗಳನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಅನೇಕ ದೇವ ಮನುಷ್ಯರ ಕಾಮೆಂಟ್ರೀಸ್ ಗಳನ್ನ ಧ್ಯಾನಿಸುತ್ತಿದ್ದೇನೆ, ಕಲಿಯುತ್ತಿದ್ದೇನೆ. ದಯಮಾಡಿ ನನಗೋಸ್ಕರವಾಗಿಯೂ ಕೂಡ ಪ್ರಾರ್ಥನೆ ಮಾಡಿರಿ. ಕರ್ತನು ತನ್ನ ವಾಕ್ಯವನ್ನ ನನಗೆ ತಿಳಿಸುವಂತೆಯೂ ಆತ್ಮನ ಮೂಲಕ ಅದನ್ನ ಅರ್ಥ ಮಾಡಿಕೊಳ್ಳುವಂತೆಯೂ ನಿಮ್ಮ ಸಂಗಡ ಧ್ಯಾನಿಸುವಂತೆಯೂ ನನಗೋಸ್ಕರವಾಗಿಯೂ ಪ್ರಾರ್ಥನೆ ಮಾಡಿರಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.